ನೀರನ್ನು ಶುದ್ಧೀಕರಿಸುವ ಮಡಕೆ ಫಿಲ್ಟರ್ ಪ್ರಮುಖ ಆಕರ್ಷಣೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಉದಯವಾಣಿ ಪೇಪರ್ ನವದೆಹಲಿ ದೇಶದ ಪರೀಕ್ಷಾ ವ್ಯವಸ್ಥೆಗೆ ಸುಧಾರಣೆಗೆ ಉನ್ನತ ಕಾರ್ಯಪಡೆ ಪ್ರಧಾನಿ ಮೋದಿ ಮಹತ್ವದ ಘೋಷಣೆ. ನವದೆಹಲಿ ಪ್ರಧಾನಿ ರಾಜೀನಾಮೆ ಬಳಿಕ ಜೋಶಿ ಅಧಿಕಾರ ಸ್ವೀಕಾರ ಬೆನ್ನಲ್ಲೇ ಇಲಾಖೆ ಉನ್ನತ ಅಧಿಕಾರಿಗಳ ಜತೆ ಸರಣಿ ಸಭೆ. ಬೆಂಗಳೂರು ದಂಡ ಕಟ್ಟಲು ನಿರಾಕರಣೆ, ಬಾಣಸವಾಡಿ ಠಾಣೆಯಲ್ಲಿ ಕೇಸ್. ಬೆಂಗಳೂರು ಪತ್ನಿಗೆ ಪ್ರಿಯತಮೆ ಜತೆಗಿನ ವಿಡಿಯೋ ಕಳಿಸಿ ವಿಕೃತ ಮೆರೆದಿದ್ದ ಪತಿ. ರಾಷ್ಟ್ರೀಯ ಸೈನಿಕ ಸ್ಮಾರಕದಲ್ಲಿ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮ. ಬೆಂಗಳೂರು ಕಡಿಮೆ ಖರ್ಚು ಅಡ್ಡ ಪರಿಣಾಮ ಇಲ್ಲದ ಹೋಮಿಯೋಪತಿ ಚಿಕಿತ್ಸೆ. ಬೆಳಕಿನ ಬೆಳೆ ಸಮಗ್ರ ಸಾಹಿತ್ಯ ಸಂಪುಟ ಲೋಕಾರ್ಪಣೆ. ನೀರನ್ನು ಶುದ್ಧೀಕರಿಸುವ ಮಡಕೆ ಫಿಲ್ಟರ್ ಪ್ರಮುಖ ಆಕರ್ಷಣೆ. ಮುಂದೆ ಗಂಭೀರ ಪರಿಗಣಿಸಿ ಬಿಜೆಪಿ ಸಂಪೂರ್ಣ ಬೆಂಬಲ. ಬೆಂಗಳೂರು ಮಂಕಿ ಮೂಡ ಬಿದರೆಯಲ್ಲಿ ತಲಾ 12 ಸೆಂಟಿಮೀಟರ್ ಮಳೆ. ಕೆಲ ಜಿಲ್ಲೆಗಳಲ್ಲಿ ಮಳೆ ಮುಂದುವರಿಕೆ. ಆಗಸ್ಟ್ 1ರವರೆಗೆ ಅರ್ಧ ರಾಜ್ಯದಲ್ಲಿ ಮಳೆ ಸಾಧ್ಯತೆ. ಬರ ಪರಿಸ್ಥಿತಿಗೆ ಪೂರಕ ಕಾಮಗಾರಿಗೆ ಆದ್ಯತೆ. ಗುಳೆ ಹೋಗುವುದು ತಪ್ಪಿಲ್ಲ. ಚಿಕ್ಕಮಗಳೂರು ಮನೆಗೋಡೆಗೆ ನೋಟಿಸ್ ಅಂಟಿಸಿದ ಅಧಿಕಾರಿಗಳು ಹರಿದು ಹಾಕಿದ ಬಿಜೆಪಿ ಕಾರ್ಯಕರ್ತರು. ಚಿಕ್ಕ ಗಾತ್ರ ಪ್ರಾಥಮಿಕ ಸಮೂಹಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದು ಅವುಗಳ ಸದಸ್ಯತ್ವವು ಬಹಳ ಸೀಮಿತವಾಗಿರುತ್ತವೆ. ಸದಸ್ಯರ ಸಂಖ್ಯೆ ಕಡಿಮೆಯಾಗಿರುವುದರಿಂದಲೇ ಸದಸ್ಯರಲ್ಲಿ ಪರಸ್ಪರ ಅನ್ಯೋನ್ಯತೆ ಮತ್ತು ವೈಯಕ್ತಿಕ ಸಂಪರ್ಕ ಸಂಬಂಧಗಳು ಏರ್ಪಟ್ಟಿರುತ್ತವೆ. ಚಿಕ್ಕ ಗಾತ್ರ ಪ್ರಾಥಮಿಕ ಸಮೂಹಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದು ಅವುಗಳ ಸದಸ್ಯತ್ವವು ಬಹಳ ಸೀಮಿತವಾಗಿರುತ್ತವೆ. ಸದಸ್ಯರ ಸಂಖ್ಯೆ ಕಡಿಮೆಯಾಗಿರುವುದರಿಂದಲೇ ಸದಸ್ಯರಲ್ಲಿ ಪರಸ್ಪರ ಅನ್ಯೋನ್ಯ ಮತ್ತು ವೈಯಕ್ತಿಕ ಸಂಪರ್ಕ ಸಂಬಂಧಗಳು ಏರ್ಪಟ್ಟಿರುತ್ತವೆ. ಭೌತಿಕ ಸಾಮೀಪ್ಯ. ಪ್ರಾಥಮಿಕ ಸಮೂಹಗಳ ಸದಸ್ಯರು ಒಂದೇ ಪ್ರದೇಶದಲ್ಲಿ ಒಟ್ಟಿಗೆ ಬಹಳ ಸಮಯ ಜೀವಿಸಿದರು. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡುವುದು, ಆಟ ಆಡುವುದು, ಊಟ ಮಾಡುವುದು, ನಲಿದಾಡುವುದು ಮಾಡುತ್ತಾರೆ. ಇದರಿಂದ ಪರಸ್ಪರ ನಿಕಟತೆ, ಸ್ನೇಹಪರತೆ ಬೆಳೆದು ಬರಲು ಅವಕಾಶವಾಗಿದೆ.
ಸಮೂಹದ ಶಾಶ್ವತತೆ. ಪ್ರಾಥಮಿಕ ಸಮೂಹಗಳು ಹೆಚ್ಚು ಸುಭದ್ರವೂ ಶಾಶ್ವತ ಸಂಪೂರ್ಣ ಸ್ವರೂಪವೂ ಆಗಿವೆ. ಸಾಮಾಜಿಕ ಸಂಬಂಧಗಳು ಹೆಚ್ಚು ಹೆಚ್ಚು ಹಾಳಾಗುತ್ತಾ ಬಂದಂತೆ ಸದಸ್ಯರಲ್ಲಿ ಸ್ನೇಹಪರತೆ, ನಿಕಟತೆ ಹೆಚ್ಚು ಬಂದಂತೆ ಸಮೂಹಗಳ ಶಾಶ್ವತತೆಯೂ ಹೆಚ್ಚಾಗಿ ಹೋಗುತ್ತದೆ. ಪ್ರಾಥಮಿಕ ಸಮೂಹದ ಸದಸ್ಯರು ಸಾಮಾನ್ಯ ಸಮಾನ ರೂಪದ ಸಾಂಸ್ಕೃತಿಕ, ಮಾನಸಿಕ ಹಾಗೂ ಸಾಮಾಜಿಕ ಹಿನ್ನೆಲೆಯನ್ನು ಹೊಂದಿರುತ್ತಾರೆ. ಗ್ರಾಮೀಣ ಹಾಗೂ ಆದಿವಾಸಿ ಸಮೂಹಗಳಲ್ಲಿ ಕಂಡುಬರುವ ಪ್ರಾಥಮಿಕ ಸಮೂಹಗಳಂತವೂ ಕೆಲವೊಮ್ಮೆ ಅವರ ಆರ್ಥಿಕ ಹಾಗೂ ಧಾರ್ಮಿಕ ಹಿನ್ನೆಲೆಯೂ ಕೂಡ ಒಂದೇ ಆಗಿರುತ್ತದೆ. ಹಿತಾಸಕ್ತಿಗಳಲ್ಲಿ ಸಮಭಾಗಿತ್ವ. ಪ್ರಾಥಮಿಕ ಸಮೂಹದ ಸದಸ್ಯರು ಎಲ್ಲರಿಗಾಗಿ ಯೋಜಿಸುವವರು, ದುಡಿಯುವವರು. ಸಮೂಹದ ಪ್ರಗತಿಯತ್ತ, ಕಲ್ಯಾಣದತ್ತ ಎಲ್ಲರ ಗಮನವಿರಿಸುತ್ತದೆ. ಸಮೂಹದ ಕಷ್ಟಾರ್ಪಣೆಗಳಲ್ಲಿಯೂ ಸುಖ ಸಂತೋಷಗಳಲ್ಲಿಯೂ ಸದಸ್ಯರದು ಸಮಭಾಗಿತ್ವ ಇರುವುದು. ಎಲ್ಲರೂ ಸಮಾನಾದೇಶದ ಈಡೇರಿಕೆಗೆ ಕೂಡಿ ದುಡಿದರು. ಸಾರ್ವತ್ರಿಕ ಸಾಮಾಜಿಕ ಸಂಸ್ಥೆಗಳು ಸಾರ್ವತ್ರಿಕ ಸ್ವರೂಪದವು. ಅವುಗಳನ್ನು ಜಗತ್ತಿನ ಎಲ್ಲ ಸಮಾಜಗಳಲ್ಲಿಯೂ ಮತ್ತು ಸಮಾಜದ ಐತಿಹಾಸಿಕ ಬೆಳವಣಿಗೆಯ ಎಲ್ಲ ಹಂತಗಳಲ್ಲಿಯೂ ಕಾಣಬಹುದು. ಸಂಸ್ಥೆಗಳು ಇಲ್ಲದೆ ಸಮಾಜವನ್ನು ಎಲ್ಲೂ ಕಾಣಲು ಸಾಧ್ಯವಿಲ್ಲ. ಪ್ರಾಥಮಿಕ ಸ್ವರೂಪದ ಸಂಸ್ಥೆಗಳಾದ ವಿವಾಹ, ಕುಟುಂಬ, ಆಸ್ತಿ, ಚರ್ಚ್ ಹಾಗೂ ರಾಜಕೀಯ ವ್ಯವಸ್ಥೆ ಇವು ತೀರಾ ಆದಿವಾಸಿ ಹಂತದಲ್ಲಿರುವ ಸಮುದಾಯಗಳಲ್ಲಿ ಕಂಡುಬರುತ್ತವೆ. ಪ್ರಮಾಣೀಕೃತ ನಿಯಮಗಳು. ಸಾಮಾಜಿಕ ಸಂಸ್ಥೆಗಳು ಎಲ್ಲರೂ ತಿಳಿಯಲ್ಪಟ್ಟ, ಗುರುತಿಸಲ್ಪಟ್ಟ ಹಾಗೂ ಸಮಾಜದ ಪ್ರಮಾಣೀಕೃತ ನಿಯಮಗಳಾಗಿವೆ. ಅವು ಜನರ ಹಾಗೂ ಕಾರ್ಯವಿಧಾನದ ಬಗೆಯನ್ನು ತಿಳಿಸುತ್ತದೆ. ಜೊತೆಗೆ ಜನರು ಅನುಸರಿಸಬೇಕಾದ ನೀತಿ ನಿಯಮಗಳನ್ನು ಸೂಚಿಸುತ್ತದೆ. ಉದಾಹರಣೆಗೆ, ವಿವಾಹ ಸಂಸ್ಥೆಯು ಪತಿಯ ನಡುವಿನ ಸಂಬಂಧವನ್ನು ನಿಯಂತ್ರಿಸುತ್ತದೆ. ಅದೇ ರೀತಿ ಶಾಲೆ, ಕಾಲೇಜುಗಳಲ್ಲಿ ಸಂಸ್ಥೆಯು ಕೂಡ ಜನಮಾನ್ಯತೆ ಪಡೆದ ಅಥವಾ ಪ್ರಮಾಣೀಕೃತ ನಿಯಮ ಮತ್ತು ವಿಧಾನಗಳಾಗಿರುತ್ತವೆ. ಹೆಚ್ಚು ಶಾಶ್ವತವಾದುದು. ಸಂಸ್ಥೆಗಳು ಸಾಮಾನ್ಯವಾಗಿ ತ್ವರಿತವಾಗಿ ಬದಲಾವಣೆ ಹೊಂದುವುದಿಲ್ಲ. ಅವು ಬಹಳ ಮಂದಗತಿಯಿಂದ ಬದಲಾವಣೆ ಹೊಂದುವುವು. ಕೆಲವು ಸಾಮಾಜಿಕ ಸಂಸ್ಥೆಗಳು ಅತಿ ನಿಷ್ಠತೆ ಮತ್ತು ಬಾಳಿಕೆ ಬರುವಂತೆ ಸ್ವರೂಪವನ್ನು ಹೊಂದಿವೆ. ಕಾಲಾನುಕ್ರಮದಲ್ಲಿ ಅವು ಸಮಾಜದ ಪ್ರತಿಗಾಮಿ ಶಕ್ತಿಯು ತಳೆಯಬಹುದು. ಉದಾಹರಣೆಗೆ, ಜಾತಿ ಮತ್ತು ಧರ್ಮ ಇವುಗಳಂತಹ ಪ್ರತಿಗಾಮಿ ಶಕ್ತಿಗಳೆಂದು ಟೀಕಿಸುವುದು. ಅಮೂರ್ತ ಸ್ವರೂಪವುಳ್ಳವು. ಸಂಸ್ಥೆಗಳು ಸ್ಪರ್ಶ ಸಾಧ್ಯವಾದ ಅಥವಾ ದೃಷ್ಟಿ ಗೋಚರವಾಗುವ ವಸ್ತುಗಳಲ್ಲ. ಕಾರಣವೇನೆಂದರೆ ಅಮೂರ್ತ ಸ್ವರೂಪವು ಅದಕ್ಕಾಗಿಯೇ ಅವನ್ನು ವಸ್ತು ಸಂಗ್ರಹದಲ್ಲಿಡಲಾಗುತ್ತದೆ. ಮತ ಧರ್ಮವನ್ನು ಅಳೆಯಲಾಗುವುದು, ಪ್ರಮಾಣೀಕರಿಸಲಾಗುವುದು, ಯುದ್ಧ ತೂಕ ಹಾಕಲಾಗುವುದು, ಕಾನೂನು ಅಥವಾ ಶಾಸನಗಳನ್ನು ಪ್ರಯೋಗದಲ್ಲಿ ಪರೀಕ್ಷೆಗಳಿಗೆ ಒಳಪಡಿಸಲಾಗುವುದು. ಆದರೆ ಅವುಗಳ ಮೌಲ್ಯಗಳು ಹಾಗೂ ತತ್ವಾದರ್ಶಗಳ ಹಿನ್ನೆಲೆಯಲ್ಲಿ ತುಲನೆ ಮಾಡಿ ನೋಡಬಹುದು. ಸಾಮಾಜಿಕ ಸಂಸ್ಥೆಗಳ ಅಧ್ಯಯನ ಶಾಸ್ತ್ರ ಎಂದು ಕರೆಯುತ್ತಾರೆ. ಮಾನವ ಜನಾಂಗದ ಗತಕಾಲದ ಜೀವನದಲ್ಲಿ ಉತ್ತಮವಾದುದೆಲ್ಲವನ್ನೂ ಸಂಗ್ರಹಿಸುತ್ತಾರೆ. ಹೆಚ್ಚು ಶಾಶ್ವತ ಸಂಸ್ಥೆಗಳು ಸಾಮಾನ್ಯವಾಗಿ ತ್ವರಿತವಾಗಿ ಬದಲಾವಣೆ ಹೊಂದುವುದಿಲ್ಲ. ಅವು ಬಹಳ ಮಂದಗತಿಯೂ ಅಲ್ಲ.
ಬದಲಾವಣೆ ಹೊಂದುವ ಕೆಲವು ಸಾಮಾಜಿಕ ಸಂಸ್ಥೆಗಳು ಅತಿ ನಿಷ್ಠೆಯ ಮತ್ತು ಬಾಳ್ವೆಗೆ ಬರುವ ಸ್ವರೂಪವನ್ನು ಹೊಂದಿವೆ. ಕಾಲಾನುಕ್ರಮದಲ್ಲಿ ಅವು ಸಮಾಜದ ಪ್ರತಿಗಾಮಿ ಶಕ್ತಿಯಾಗಿ ತಳೆಯಬಹುದು. ಉದಾಹರಣೆಗೆ, ಜಾತಿ ಮತ್ತು ಧರ್ಮ ಇವುಗಳನ್ನು ಅಂತಹ ಪ್ರತಿಗಾಮಿ ಶಕ್ತಿಗಳೆಂದು ಹೇಳಲಾಗುತ್ತದೆ. ಸಾಂಕೇತಿಕ ಲಕ್ಷಣಗಳು: ಪ್ರತಿಯೊಂದು ಸಾಮಾಜಿಕ ಸಂಸ್ಥೆಗಳು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮತ್ತು ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ. ಆದರ್ಶ ಸಂವಿಧಾನ: ಉತ್ತಮ ಅಂಶಗಳನ್ನು ಒಳಗೊಂಡಿರುವ ಸಂವಿಧಾನವನ್ನು ಆದರ್ಶ ಸಂವಿಧಾನ ಎನ್ನುವರು. ಧ್ಯೇಯ ಮತ್ತು ಗುರಿಗಳು: ಸ್ಪಷ್ಟತೆ ಮತ್ತು ಖಚಿತತೆ, ಸಮಗ್ರವಾದುದು ಮತ್ತು ಸಂಕ್ಷಿಪ್ತ ಸಂವಿಧಾನ. ರಾಜ್ಯದ ರಚನೆ: ಸರ್ಕಾರದ ಮಾದರಿ, ಸರ್ಕಾರದ ವಿವಿಧ ಅಂಗಗಳ ಬಗೆಗಿನ ವಿವರಣೆ. ಮೂಲಭೂತ ಹಕ್ಕುಗಳು: ತಿದ್ದುಪಡಿ ವಿಧಾನ, ಸ್ವತಂತ್ರ ನ್ಯಾಯಿಕ ವ್ಯವಸ್ಥೆ. ಪ್ರಜಾಪ್ರಭುತ್ವ ಎಂಬ ಪದವು ಗ್ರೀಕ್ ಪದಗಳಾದ ಡೆಮೋಸೊ ಮತ್ತು ಕ್ರಾಟೋಸ್ ನಿಂದ ಬಂದಿದೆ. ಡೆಮೋಸೊ ಅಂದರೆ ಜನತೆ, ಕ್ರಾಟೋಸ್ ಅಂದರೆ ಆಳ್ವಿಕೆ. ಜನರ ಆಳ್ವಿಕೆ ಪ್ರಜಾಪ್ರಭುತ್ವ. ರಾಜ್ಯ ಎಂಬ ಪದವು ಗ್ರೀಕ್ ಭಾಷೆಯ ಪಾಲಿಸ್ ಎಂಬ ಪದದಿಂದ ಬಂದಿದೆ. ಪಾಲಿಸ್ ಎಂದರೆ ನಗರ ರಾಜ್ಯ ಎಂದರ್ಥ. ರಾಜ್ಯ ಎಂದರೆ ಮಾನವ ನಿರ್ಮಿತ ರಾಜಕೀಯ ಸಂಸ್ಥೆ. ರಾಜ್ಯ ಎಂಬ ಪದವನ್ನು ರೋಮನ್ನರು ಸಿವಿಟಸ್ ಎಂದು ಕರೆಯುತ್ತಿದ್ದರು. ಗ್ರೀಕರು ನಗರ ರಾಜ್ಯ ಎಂದು ಕರೆಯುತ್ತಿದ್ದರು. ಆಧುನಿಕ ಕಾಲದಲ್ಲಿ ರಾಜ್ಯ ಎಂಬ ಪದವನ್ನು ಮೊದಲ ಬಾರಿಗೆ ಇಟಲಿಯ ನಿಕೊಲೊ ಮೆಕ್ಯಾವೆಲಿ ಇವರು 1513ರಲ್ಲಿ ದಿ ಕ್ವೀನ್ಸ್ ಗ್ರಂಥದಲ್ಲಿ ಬಳಸಿದ್ದಾರೆ. ರಾಜ್ಯದ ಪ್ರಾಮುಖ್ಯತೆ: ರಕ್ಷಣೆ, ನ್ಯಾಯ, ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು, ಹಕ್ಕು ಮತ್ತು ಸ್ವಾತಂತ್ರ್ಯದ ರಕ್ಷಣೆ, ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು, ಸಾಮಾನ್ಯ ಸಾಮಾಜಿಕ ಭದ್ರತೆ, ಕಲ್ಯಾಣ ರಾಜ್ಯ. ಸಪ್ತಾಂಗ ಸಿದ್ಧಾಂತ: ಸ್ವಾಮಿತ್ವ, ಜನಪದ, ಕೋಶ, ದುರ್ಗ, ಜಲ, ಮಿಥ್ಯ. ರಾಜ್ಯದ ಮೂಲಾಂಶಗಳು: ಜನಸಂಖ್ಯೆ, ಭೂಪ್ರದೇಶ, ಸರ್ಕಾರ, ಪರಮಾಧಿಕಾರ. ಜನಸಂಖ್ಯೆಯು ರಾಜ್ಯದ ಪ್ರಮುಖ ಅಂಗಗಳಲ್ಲಿ ಒಂದು. ಪ್ಲೇಟೋ ಅವರ ಪ್ರಕಾರ ಒಂದು ರಾಜ್ಯದ ಜನಸಂಖ್ಯೆಯು 5,40,000 ಇರಬೇಕೆಂದು ಹೇಳಿದ್ದಾರೆ. ರೂಸೋ ಅವರು 10,000 ಜನಸಂಖ್ಯೆ ಇರಬೇಕೆಂದು ಹೇಳಿದ್ದಾರೆ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶವೆಂದರೆ ಚೀನಾ, 1.45 ಕೋಟಿ. ಭಾರತ 1.25 ಕೋಟಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ. ಭೂಪ್ರದೇಶ: ರಾಜ್ಯದ ಮತ್ತೊಂದು ಅಗತ್ಯವಾದ ಅಂಗವೆಂದರೆ ಭೂಪ್ರದೇಶ. ಭೂಪ್ರದೇಶ: ನಿರ್ದಿಷ್ಟ ಭೂಪ್ರದೇಶ. ಭೂಮಿ ಹೆಚ್ಚು ಭೂಪ್ರದೇಶ ದೇಶವೆಂದರೆ ರಷ್ಯಾ, ಕೆನಡಾ. ರಾಜ್ಯ ಎಂದರೆ ಮಾನವ ನಿರ್ಮಿತ ರಾಜಕೀಯ ಸಂಸ್ಥೆ. ರಾಷ್ಟ್ರ ಎಂಬ ಪದವು ಲ್ಯಾಟಿನ್ ಭಾಷೆಯ ನೇಸಿಯಾ, ಹೀಗೆಂದರೆ ಹುಟ್ಟು, ಜನನ, ಜನಾಂಗ ಎಂದರ್ಥ. ರಾಷ್ಟ್ರ ಎಂದರೆ ಒಂದೇ ಬುಡಕಟ್ಟು, ರಕ್ತ ಸಂಬಂಧ, ಒಂದೇ ವಂಶಕ್ಕೆ ಸೇರಿದ ಎಂಬ ಅರ್ಥ ಕೊಡುತ್ತದೆ. ರಾಜ್ಯ ಒಂದು ರಾಜಕೀಯ ಸಂಘಟನೆ. ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶವಿದೆ. ರಾಜ್ಯ ಪರಮಾಧಿಕಾರ ಹೊಂದಿರುವ ಸಾರ್ವಭೌಮ ಅಂಗ. ರಾಜ್ಯ ಭೌತಿಕವಾಗಿದ್ದು, ರಾಜ್ಯ ಸೀಮಿತವಾಗಿದ್ದು. ರಾಷ್ಟ್ರ ಎಂಬುದು ಭಾವನಾತ್ಮಕ ಪರಿಕಲ್ಪನೆ. ರಾಷ್ಟ್ರ ನಿರ್ದಿಷ್ಟ ಭೂಪ್ರದೇಶದ ಅನಿವಾರ್ಯವಿಲ್ಲ. ರಾಷ್ಟ್ರಕ್ಕೆ ಸಾರ್ವಭೌಮ ಅಧಿಕಾರವಿಲ್ಲ. ರಾಷ್ಟ್ರ ವಿಶಾಲವಾದುದು. ರಾಷ್ಟ್ರ ಭಾವನಾತ್ಮಕವಾದುದು. ಮಾನವನು ಸ್ವಭಾವತಃ ಸಮಾಜ ಜೀವಿ, ಸಂಘಜೀವಿ. ಸಮಾಜವನ್ನು ಬಿಟ್ಟು ಬಾಳಲಾರ, ಬದುಕಲಾರ. ಸಮಾಜವನ್ನು ಬದುಕಲು ಇಚ್ಛಿಸುವವರು ದೇವರಾಗಿರಬೇಕು, ಇಲ್ಲವೇ ಮೃಗವಾಗಿರಬೇಕು. ಮಾನವ ಸಮಾಜ ಜೀವಿಯಾಗಿರುವಂತೆ ರಾಜಕೀಯ ಜೀವಿಯೂ ಆಗಿರುವನು. ಮಾನವ ಸಾಂಘಿಕ ಜೀವನದಲ್ಲಿ ಜಗಳ, ಕೊಲ್ವೆ, ಹಸುವೆ, ದ್ವೇಷಗಳು ಸರ್ವೇ ಸಾಮಾನ್ಯ ಸಂಗತಿಗಳು.
ರಾಜ್ಯವ್ಯಾಪ್ತಿ ಎಂದರೆ ಎಲ್ಲೆ, ಮಿತಿ, ಗಡಿ ಎಂದರ್ಥ. ರಾಜ್ಯಶಾಸ್ತ್ರ ವಸ್ತು ವಿಷಯದ ಬಗ್ಗೆ 3 ವರ್ಗದ ಚಿಂತಕರು 3 ರೀತಿಯಲ್ಲಿ ವರ್ಗೀಕರಿಸಿದ್ದಾರೆ. ಮೊದಲನೇ ಗುಂಪಿನ ಚಿಂತಕರಾದ ಗ್ಯಾರಿಸ್, ಗಾರ್ನರ್, ಗೊಡೌನ್ ಮುಂತಾದವುಗಳು ರಾಜ್ಯಶಾಸ್ತ್ರವು ರಾಜ್ಯವನ್ನು ಮಾತ್ರ ಕುರಿತು ಅಧ್ಯಯನ ಮಾಡುತ್ತದೆ ಎಂದಿದ್ದಾರೆ. ಎರಡನೇ ಗುಂಪಿನ ಚಿಂತಕರು ಸರ್ಕಾರವನ್ನು ಮಾತ್ರ ಅಧ್ಯಯನ ಮಾಡುತ್ತೇವೆ ಎಂದರೆ. ಮೂರನೇ ಗುಂಪಿನ ಚಿಂತಕರು ಗೆಟಾಲ್ಡ್, ಪಾಲ್-ಜೆನೆಟ್ ಇವರು ರಾಜ್ಯ ಮತ್ತು ಸರ್ಕಾರವನ್ನು ಎರಡೂ ಅಧ್ಯಯನ ಮಾಡುತ್ತೇವೆ ಎಂದರೆ. 1948ರಲ್ಲಿ ನಡೆದ ಪ್ಯಾರಿಸ್ನ ಯುನೆಸ್ಕೋ ಸಮ್ಮೇಳನದಲ್ಲಿ ರಾಜ್ಯಶಾಸ್ತ್ರದ ವಸ್ತು ವಿಷಯಗಳ ಹೀಗೆ ವರ್ಗೀಕರಿಸಿದ್ದಾರೆ. ರಾಜಕೀಯ ಸಿದ್ಧಾಂತ, ರಾಜಕೀಯ ಪಕ್ಷಗಳು, ರಾಜಕೀಯ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಸಂಬಂಧಗಳು. ರಾಜಕೀಯ ಸಿದ್ಧಾಂತ. ರಾಜ್ಯಶಾಸ್ತ್ರದ ಅಧ್ಯಯನವನ್ನು ರಾಜಕೀಯ ಸಿದ್ಧಾಂತದಿಂದಲೇ ಪ್ರಾರಂಭಗೊಳ್ಳುತ್ತದೆ. ಇಲ್ಲಿ ರಾಜ್ಯದ ಉಗಮ, ವಿಕಾಸ, ಗುರಿ, ಕಾರ್ಯಗಳು, ಮುಖ್ಯವಾಗಿ ರಾಜಕೀಯ ತತ್ವಜ್ಞಾನಿಗಳ ವಿಚಾರಗಳು, ತತ್ವಗಳು, ಸಿದ್ಧಾಂತಗಳು ಅವಲಂಬಿಸಲಾಗುತ್ತದೆ. ರಾಜಕೀಯ ಸಂಸ್ಥೆಗಳು. ಇಲ್ಲಿ ರಾಜ್ಯಕ್ಕೆ ಬೇಕಾಗುವ ಸಂವಿಧಾನಗಳು, ಸರ್ಕಾರಗಳು ಮತ್ತು ಅವುಗಳ ವಿಧಗಳು, ಸರ್ಕಾರದ ಅಂಗರಚನೆ, ಸಂವಿಧಾನದ ಹೋಲಿಕೆ ವಿಧಗಳು, ಸರ್ಕಾರದ ರಚನಾ ಕ್ರಮದ ಲೋಪದೋಷಗಳು ಇವುಗಳ ಬಗ್ಗೆ ಅಧ್ಯಯನ ಮಾಡಲಾಗುವುದು. ಅಂತಾರಾಷ್ಟ್ರೀಯ ಸಂಬಂಧಗಳ. ಇಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ ರಾಜ್ಯಗಳ ನಡುವಿನ ಸಂಬಂಧ, ಅಂತಾರಾಷ್ಟ್ರೀಯ ಕಾನೂನು, ವಿಶ್ವಶಾಂತಿಗಾಗಿ ಸ್ಥಾಪನೆಯಾದ ಅಂತಾರಾಷ್ಟ್ರೀಯ ಸಂಘ-ಸಂಸ್ಥೆಗಳಾದ ವಿಶ್ವಸಂಸ್ಥೆ, ಸಮಾನತೆಯ ವಿಧಗಳು, ನೈಸರ್ಗಿಕ ಸಮಾನತೆ, ನಾಗರಿಕ ಸಮಾನತೆ, ರಾಜಕೀಯ ಸಮಾನತೆ, ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ. ನೈತಿಕ ಹಕ್ಕುಗಳು, ಕಾನೂನುಬದ್ಧ ಹಕ್ಕುಗಳು. ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆ. ಸಂವಿಧಾನವು ಕಾನೂನುಗಳ ಸಮಿತಿಯಾಗಿದ್ದು ರಾಜ್ಯದ ಮೂಲಭೂತ ಶಾಸನವಾಗಿದೆ. ಸಂವಿಧಾನ ಎಂಬ ಪದವನ್ನು ಆಧುನಿಕ ಯುಗದಲ್ಲಿ 2ನೇ ಕಾನ್ಸ್ಟಿಟ್ಯೂಟ್ ಹೆನ್ರಿ ಮೊದಲಿಗೆ ಬಳಸಿದ್ದಾರೆ. ವಿಶ್ವದಲ್ಲಿಯೇ ಮೊಟ್ಟಮೊದಲಿಗೆ ಅಮೆರಿಕದವರು ಲಿಖಿತ ಸಂವಿಧಾನವನ್ನು ಅಳವಡಿಸಿಕೊಂಡಿದ್ದರು. ಸಂವಿಧಾನ ಎಂಬ ಪದವು ಲ್ಯಾಟಿನ್ ಪದವಾದ ಕಾನ್ಸ್ಟಿಟ್ಯೂಟ್ ಎಂಬ ಪದದಿಂದ ಬಂದಿದೆ. ಏಜು, ಏಜಿಸು, ನಿಯೋಜಿಸು, ಸಂಯೋಜಿಸು, ರಚಿಸು ಎಂದರ್ಥ. ಸಂವಿಧಾನ ಎಂದರೆ ರಾಜ್ಯ ಮತ್ತು ಸರ್ಕಾರದ ಸಂಘಟನೆ, ರಚನೆ, ಸ್ವರೂಪವನ್ನು ವಿವರಿಸುವುದು ಎಂದರ್ಥ. ರಾಜ್ಯದ ಆಡಳಿತ ಮತ್ತು ಅಧಿಕಾರವನ್ನು, ಅದರಲ್ಲಿಯೂ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವ ಮೂಲಭೂತ ಶಾಸನವಾಗಿದೆ. ಸಂವಿಧಾನದ ಪ್ರಾಮುಖ್ಯತೆ. ರಾಜ್ಯದ ಮತ್ತು ಪ್ರಜೆಗಳ ಭದ್ರತೆಗಾಗಿ, ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ, ಜನತೆಯ ಅಭಿವೃದ್ಧಿಗಾಗಿ, ಸರ್ಕಾರವನ್ನು ನಿಯಂತ್ರಿಸಲು ದೇಶದ ಕೈಗನ್ನಡಿ. ಸಂವಿಧಾನವು ಸರ್ವೋಚ್ಚ ಪಡೆದಿದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಣೆ. ಪ್ರತಿನಿಧಿ ಸರ್ಕಾರ. ಸರ್ಕಾರದ ವಿಧಗಳು. ಲಿಖಿತ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನ. ನಮ್ಯ ಮತ್ತು ಅನಮ್ಯ ಸಂವಿಧಾನ. ಲಿಖಿತ ಸಂವಿಧಾನ. ಸಂವಿಧಾನದ ರಚನಾ ಸಮಿತಿಯಿಂದ ತಜ್ಞರ ಮೂಲಕ ಪ್ರಜಾಪೂರ್ವಕವಾಗಿ ರಚಿಸಲ್ಪಟ್ಟ ಸಂವಿಧಾನವೇ ಲಿಖಿತ ಸಂವಿಧಾನ. ಲಿಖಿತ ಸಂವಿಧಾನದ ಲಕ್ಷಣಗಳು. ಸ್ಪಷ್ಟತೆ ಮತ್ತು ನಿಷ್ಠತೆ. ನಿರ್ದಿಷ್ಟ ದಿನಾಂಕದಂದು ಜಾರಿಗೆ ಬಂದಿರುತ್ತದೆ. ವಿವರಣೆಯನ್ನು ಒಳಗೊಂಡಿರುತ್ತದೆ. ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿರುತ್ತದೆ. ಅಲಿಖಿತ ಸಂವಿಧಾನ. ರೂಢಿ ಪದ್ಧತಿಗಳು ಮತ್ತು ಸಾಂಪ್ರದಾಯಿಕ ಮೂಲಕ ರೂಪಿಸಲ್ಪಡುವುದೇ ಅಲಿಖಿತ ಸಂವಿಧಾನ. ನಮ್ಯ ಸಂವಿಧಾನ ಮತ್ತು ಅನಮ್ಯ ಸಂವಿಧಾನ. ಅನಮ್ಯ ಸಂವಿಧಾನ ಎಂದರೆ ಒಂದು ರಾಷ್ಟ್ರದ ಸಂವಿಧಾನವನ್ನು ಸಾಮಾನ್ಯ ಶಾಸನ ಕ್ರಮದಂತೆ ತಿದ್ದುಪಡಿ ಮಾಡದೆ ವಿಶೇಷ ಕ್ರಮದಿಂದ ತಿದ್ದುಪಡಿ ಮಾಡುವುದನ್ನು ಅನಮ್ಯ ಸಂವಿಧಾನ ಎನ್ನುವರು. ನಮ್ಯ ಸಂವಿಧಾನ ಒಂದು ರಾಷ್ಟ್ರದ ಸಂವಿಧಾನವನ್ನು ಸಾಮಾನ್ಯ ಶಾಸನ ಕ್ರಮದಂತೆ ಸರಳ ರೀತಿಯಲ್ಲಿ ತಿದ್ದುಪಡಿ ಮಾಡಿದಲ್ಲಿ ಅದನ್ನು ನಮ್ಯ ಸಂವಿಧಾನ ಎನ್ನುತ್ತೇವೆ.